ನಮಸ್ಕಾರ ಸರ್. ಹಾ ನಮಸ್ಕಾರ. ಆ ರೌಡಿ ಯಾವ ರೂಮಲ್ಲಿ ಇದ್ದಾನೆ ಅಂತ ಹೇಳಿ. ಆ ರೂಮಲ್ಲಿ ಸರ್. ಇವ್ರು ಯಾರು? ಇವರು ನನ್ನ ಮಕ್ಕಳು ಸರ್, ಸರಿತಾ, ಸವಿತಾ, ಸಂಗೀತ. ಐ ಸರಿತಾ, ಸವಿತಾ, ಸಂಗೀತ. ಅದ್ ಸರಿ, ಇದು ಸಿಟಿಲಿರೋ ಥಿಯೇಟರ್ ಹೆಸರಾಯ್ತು. ಸುಮ್ನೆ ಬ್ಲಾಕ್ ಟಿಕೆಟ್ ಮಾಡ್ಕೊಂಡಿದ್ದ ರೌಡಿ ಇಲ್ಲಿಗೆ ಯಾಕೆ ಸುತ್ಕೊಂಡ್ ಬರ್ತಾನೆ? ಯಾವುದೇ ಕಾರಣ ಇಲ್ದೇನೆ ಒಬ್ಬ ಹುಡುಗ ಇಲ್ಲಿರೋದಿಕ್ ಸಾಧ್ಯನೇ ಇಲ್ಲ ಬಿಡಿ. ಈ ತರ ರೌಡಿ ಇಲ್ಲಿ ಯಾಕೆ ಬರ್ತಾನೆ ಹೇಳಿ? ಕಾನ್ಸ್ಟೇಬಲ್ ಸರ್ ನೋಡಿ ಅಲ್ಲಿ. ಒಳಗೆ ಯಾರಿದ್ದೀರಾ? ಏನ್ ಬೇಕು? ಏನು ಸರ? ಯಪ್ಪ, ಏನ್ರಿ ಯಜಮಾನ್ರೆ, ಇದು ಒಳ್ಳೆ ತಲೆನೋವು ಕೆಲ್ಸ ಆಯ್ತಲ್ಲ. ಏನ್ ಮಾಡೋದೀಗ ನಾವು? ಇವನ್ ಫೋಟೋ ನೋಡ್ದಾಗ್ಲೂ ಕೂಡ ನಾನ್ ಲೀವಲ್ಲಿ ಇದ್ದೀನಿ ಅಂತ ಹೇಳಿದ್ದೆ. ಏನ್ ಸರ್, ನನ್ನ ನೋಡೋದಕ್ಕೆ ಕರೆದ್ರಾ? ಕಾನ್ಸ್ಟೇಬಲ್, 2 ಚೇರ್ ಹಾಕಿ, ನಾವಿಲ್ಲಿ ಕೂತ್ಕೊಂಡು ಮಾತಾಡೋಣ. ಓಕೆ ಸರ್. ಬ್ಲ್ಯಾಕ್ ಟಿಕೆಟ್ ವಾಸು. ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಬಂದು ದುಡ್ನೆಲ್ಲ ಬರೀ ತಿನ್ನೋದಿಕ್ಕೆ ಬಳಸಿದ್ಯಾ ಅನ್ಸುತ್ತೆ. ಅದಕ್ಕೆ ಮಸಲು ಹಿಂಗ್ ಬೆಳೆದಿದೆ. ಓ, ಕೂತ್ಕೋ. ಪರ್ಮಿಷನ್ ಇಲ್ದೇನೆ ನೀನು ಇಲ್ಲಿ ಸ್ಟೇ ಆಗಿದ್ಯಾ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ನೀನಿಲ್ಲಿ ಉಳ್ಕೊಂಡಿರೋದು ಹೌಸ್ ಓನರ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರಿಂದ ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಬಂದು ಹೇಳ್ತಿದ್ದೀನಿ ಅಲ್ವಾ? ಇನ್ಸ್ಪೆಕ್ಟರ್ ಸರ್ ಬಂದಾರಿ ಹಿಡ್ಕೊಂಡು ಹೋಗ್ತಾನೆ ಇರಿ. ಸುಮ್ನೆ ನನ್ ಕೈಗೆ ಕೆಲ್ಸ ಕೊಡ್ಬೇಡಿ. ಏನ್ ಮಾಡೋದು ಯಜಮಾನ್ರೆ? ಹೋಗು ಅಂತ ಹೇಳ್ತಾ ಇದ್ದಾನೆ, ಸುಮ್ನೆ ಹೋಗ್ಬೇಕು. ಕಾನ್ಸ್ಟೇಬಲ್ ಸರ್, ಇವನ್ ಯೂಸ್ ಮಾಡ್ತಿದ್ ವಸ್ತುನೆಲ್ಲ ಆಚೆ ಹಾಕಿ. ಈ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಇದು 100 ವರ್ಷ ಹಳೆ ಮನೆ ಸರ್. ನಮ್ಮ ತಲಾಂತರಿಂದ ಬಂದಿರೋದು ಸರ್ ಇದು. ಹೌದಾ? ನಾನು ಕೂಡ ಇದೇ ತರ ಮನೆನೇ ಹುಡುಕ್ತಾ ಇದ್ದೆ. ಇದು ತುಂಬಾ ಆಶ್ಚರ್ಯವಾಗಿದೆಯಲ್ಲ. ಓ ವಾವ್, ಕಾನ್ಸ್ಟೇಬಲ್ ಸರ್, ಇಂತ ಸುಂದರವಾದ ಮನೆ ಇರ್ಬೇಕಾದ್ರೆ ನಾನ್ ಯಾಕೆ ಸುಮ್ನೆ ಆ ಜೈಲಲ್ಲಿ ಕುಳಿಬೇಕು? ಹೌದು ಸರ್. ನಾನು ಇಲ್ಲಿಗೆ ಶಿಫ್ಟ್ ಆಗ್ತೀನಿ. ಸರ್ ನೋಡಿ, ನನಗೆ ಯಾವ ತೊಂದ್ರೆನೂ ಇಲ್ಲ, ಏನು ಸಮಸ್ಯೆ ಆಗಲ್ಲ. ನಿಮ್ಮ ಸಂತೋಷನೇ ನನ್ ಸಂತೋಷ. ಕಾನ್ಸ್ಟೇಬಲ್, ನನ್ ಎಲ್ಲ ವಸ್ತುಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿ. ಶಿಫ್ಟ್ ಬೇಗ ಬೇಗ ಬೇಗ. ನಾವೀಗ ಈ ಮನೆನ ಪೊಲೀಸ್ ಸ್ಟೇಷನ್ ಆಗಿ ಬದಲಾಯಿಸಿ. ದೇವ್ರೇ, ಇಂಥ ಪರೀಕ್ಷೆ ಯಾಕಪ್ಪ ನನ್ಗೆ? ಇದೇನು ಹೈವೇ ಅನ್ಕೊಂಡೇನೋ? ಮೆಲ್ಗೆ ಹೋಗೋ. ಎಷ್ಟಾಯ್ತು? 230. ಲೆಕ್ಕ ಸರಿಯಾಗಿದೆ ತಾನೇ? ಏನೋ ಎಲ್ಲ ಇವಾಗ ಸೆಟ್ಲ್ ಮಾಡೋ ತರ ಮಾತಾಡೋದು, ಎಲ್ಲ ಅಕೌಂಟ್ ತಾನೆ ಹಾಕೋದು. ಹಂಗೆಲ್ಲ ಕಣೋ, ಹಂಗೆ ಕೊಟ್ರು ಅಳದ್ ಕೊಡು ಅಂತಾರಲ್ಲ ಹಂಗೆ. ಏನ್ ಹೇಳ್ತಾ ಇದ್ದಾನೆ? ಏನ್ ಅಯ್ಯರವ್ರೆ, ಹಿಂಗ್ ತಿಂದು ಮಂಗನ್ ತರ ಕೂತಿದ್ದೀರಾ? ಏನ್ ಇಷ್ಟು ಬೇಜಾರ ಕೂತಿದ್ದೀರಾ? ಖುಷಿಯಾಗಿರ್ಬೇಕು ತಾನೇ? ಆ ರೌಡಿನ ಮನೆ ಬಿಟ್ಟು ಕಳ್ಸಾಯ್ತಲ್ಲ. ಹೋದ ಆದ್ರೆ ರೋಡಿ ಓಡಿಸಿದವರು ಇಲ್ಲೇ ಬಂದು ಕೂತಿದಾರೆ ನೋಡಿ. ಇಲ್ಲಿ ನೋಡು ವಾಸ, ನಾನ್ ಚೇರಲ್ಲಿ ಹೊಡೆದ ತಕ್ಷಣನೇ ನೀನ್ ಬಿದ್ದೋಗ್ಬಿಟ್ಟಲ್ಲ, ನನ್ಗಂತೂ ಅವಮಾನ ಆಗ್ಬಿಡ್ತಪ್ಪ. ಆ ಒಂದು ಹೊಡೆತಕ್ಕೆ ನಾನ್ ಬಿದ್ದಿದ್ದಕ್ಕೆ ಇಲ್ಲಿ ನನ್ ಮರ್ಯಾದೆ ಹೋಯ್ತು. ಆ ಪ್ರೀತಿ ಯಾವಾಗ್ಲೂ ಇದ್ದೇ ಇರುತ್ತೆ ವಾಸ. ನಿಮಗ್ ಬರೀ ಪ್ರೀತಿ, ನನಗಿರೋದಕ್ ಜಾಗನೇ ಹೋಯ್ತು. ಒಂದೇ ಹೊಡೆದು ಕೆಳಗ್ ಬಿದ್ದಿದ್ದು ಊರ್ನವ್ರಿಗೆಲ್ಲ ಗೊತ್ತಾಗಿ ನನ್ ಮರ್ಯಾದೆನೆ ಹೋಯ್ತು. ಇನ್ಮೇಲೆ ನಾನು ಇಲ್ಲಿದ್ದು ಉಪಯೋಗ ಇಲ್ಲ, ನಾನು ಹೋಗ್ತೀನಿ. ಹೋಗು. ಯಾಕ್ರಿ ಹೇಳ್ತಾ ಇದ್ದೀರಾ? ನೀನ್ ಯಾಕೆ ಹೇಳ್ತಿದೀಯಾ? ಸಂತೋಷ ಕಳ್ತಾ ಇದೀನಿ ಸರ್, ಅಷ್ಟು ಸಂತೋಷ ಆಗಿದೆ. ಇನ್ಮೇಲೆ ಕುಡಿಯಕ್ಕೆ ಬಾರ್ಗ್ ಹೋಗಂಗಿಲ್ಲ, ನೀವೇ ಇದ್ದೀರಲ್ಲ. ಈ ಮನೆ ಸಮಸ್ಯೆ ಇಲ್ಲ ನಿಮ್ಮ ಹತ್ರ ಹೇಳ್ಕೊಂಡಲ್ಲ, ಅದೆಲ್ಲ ಹೊರ ತಾನೆ. ದೇವ್ರಿದ್ದಾನೆ ಸರ್, ದೇವ್ರಿದ್ದಾನೆ. ನೀವು ಸಾಯೋ ತನಕ ಇಲ್ಲೇ ಇರಿ. ಒಂದ್ ವೇಳೆ ನಮ್ಗೆ ಇಲ್ಲಿ ಇರೋದಕ್ಕೆ ನಾಚಿಕೆ ಆದ್ರೆ ಒಂದ್ ಟೋಯಿಂದಾರನ್ನ ಕುತ್ತಿಗೆ ಹಾಕೊಂಡು ನೆಮ್ಮದಿಯಾಗಿರಿ. ಈ ಐನವ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮನೆಯಿಂದ ಕಳಿಸ್ಬಿಡಿ. ಈ ಐನವ್ರಿಗೆ ಯಾವಾಗ್ಲೂ ಹಸಿ ತರಕಾರಿ, ಹಾಲು ಅಷ್ಟೇನೆ. ಅಪ್ಪ ಇನ್ನು ಮಲ್ಗಿಲ್ವಾ? ಇವರೆಲ್ಲ ಇಲ್ಲಿದ್ಮೇಲೆ ನಂಗೆ ಹೆಂಗಮ್ಮ ನಿದ್ದೆ ಬರುತ್ತೆ? ಸಂತೋಷದಿಂದ ಹೋಗಿ ಜಾಯ್ನ್ ಆಗು, ನಾನು ಹೊರಡ್ತೀನಿ. 50 ರೂಪಾಯಿ ಅಷ್ಟೇ. ಓ,
ಕೃಷ್ಣ ಯಾರಲ್ವಾ? ಏ ಗೋವಿಂದ, ಮರ್ತ್ಬಿಟ್ಯಾ ನನ್ನ? ನೋಡಿ ತುಂಬಾ ದಿನ ಆಯ್ತಲ್ವಾ. ನೀವೇನು ಈ ಕಡೆ? ಆ ಕಲೆಕ್ಟರ್ ಪ್ಯೂನು ನಂಗ್ ಪರಿಚಯದವನು. ನಾನ್ ನಿಂಗ್ ಫೋನಲ್ಲಿ ಹೇಳಿದ್ದೆ ಅಲ್ವಾ ನಮ್ಮನೇಲಿ ಒಬ್ಬ ರೌಡಿ ಬಂದಿದ್ದಾನೆ ಅಂತ. ಓ, ನಾನದನ್ನ ಮರ್ತೇ ಬಿಟ್ಟೆ. ಒಬ್ಬ ರೌಡಿ ವಿಷಯ ತಾನೆ? ಅಯ್ಯೋ, ಈಗ ರೌಡಿ ಇಲ್ಲ, ಆದ್ರೆ ಅವ್ನ್ ಹೋಗಿ ಒಬ್ಬ ಪೊಲೀಸ್ ಅವನ್ ಬಂದಿಯಾನೆ. ನೀವ್ ಏನಕ್ಕೂ ಯೋಚನೆ ಮಾಡಬೇಡಿ. ನಮ್ಮ ಸೀತಾ ಲಕ್ಷ್ಮಿ ಇಲ್ಲೇ ಜಾಯ್ನ್ ಆಗಿದ್ದಾಳೆ ಸಬ್ ಕಲೆಕ್ಟರ್ ಆಗಿ. ಅಬ್ಬಾ ಸದ್ಯ ಖುಷಿ ಆಯ್ತಪ್ಪ. ಇಬ್ರನ್ನ ಕೊಂದರ ಹಾಗೆ ಅದ್ರಿಂದಾಗಿ ಸಸ್ಪೆನ್ಸ್ ಮಾಡಿರೋ ರಾಜನ್ ಜೋಸಫ್ ಅವ್ರ ಡೀಟೇಲ್ಸ್ ಎಲ್ಲ ಈ ಫೈಲ್ ನಲ್ಲಿದೆ. ಇದ್ರಲ್ಲಿ ನಂಬಿಕೆ ಇಲ್ಲ ಅಂತ ಕಾಲೋನಿ ನಿವಾಸಿಗಳು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನ್ ಈ ಕೇಸ್ನ ನಿಮಗ್ ಕೊಡ್ತೀನಿ. ನೀವ್ ಇದನ್ನ ಸರಿಯಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸರಿಯಾದ ಒಂದ್ ರಿಪೋರ್ಟ್ನ ನಿಮ್ಮಿಂದ ನಾನು ಭಾವಿಸ್ತೀನಿ. ನಾನ್ ಈ ಕೇಸ್ ಕೊಟ್ಟಿದ್ರಿಂದ ಕಷ್ಟವಾಗಿರತ್ತ ಅನ್ಕೊಂಡಿದ್ದೀರಾ ಸೀತಾಲಕ್ಷ್ಮಿ? ಖಂಡಿತ ಇಲ್ಲ ಮೇಡಮ್. ಐ ವಿಲ್ ಟೇಕ್ ದಿಸ್ ಆಸ್ ಅ ಚಾಲೆಂಜ್. ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನೆಮ್ಮದಿಯಾಗಿ ಒಂದ್ ಕೆಲ್ಸನೂ ಮಾಡ್ಕೊಳಕ್ ಬಿಡಲ್ಲ. ಹಾಳಾದ ಫೋನು. ಹಲೋ, ಹಾ CNA, ಯಾರೋ? ನಾನ್ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ. ಓ, ಹೇಳಿ ಮೇಡಮ್. ನಿಮ್ ಬಗ್ಗೆ ಒಂದ್ ಕಂಪ್ಲೇಂಟ್ ಬಂದಿದೆ. ನನ್ನ ಹೆಸರಲ್ಲಿ ಕಂಪ್ಲೇಂಟ್? ಹೌದು. ನೀವ್ ಇವಾಗಿರೋ ಆ ಕೃಷ್ಣ ಅವ್ರ ಮನೆನ ಬೇಗ ಖಾಲಿ ಮಾಡ್ಬೇಕು. ಓ, ಆ ಮನೆನಾ? ಮೇಡಮ್, ನಾನಲ್ಲಿ ಉಳ್ಕೋಬೇಕು ಅಂತ ಏನಿಲ್ಲ. ನನ್ ಡ್ಯೂಟಿನಲ್ಲಿ ಒಂದು ಪಾರ್ಟ್ ಆಗಿ, ಐ ಮೀನ್ ಯಜಮಾನ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡೋಣ ಅಂತ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ದು. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಒಬ್ಬ ರೌಡಿಯಿಂದ ಕಾಟ ಇದೆ. ಅದು ಅಲ್ದೇನೆ ಅವ್ರ ಮಕ್ಳನ್ನ ನಾನು ಮದುವೆ ಆಗ್ಬೇಕು ಅಂತ. ಓಹ್ ಸಾರಿ, ಮದುವೆ ವಯಸ್ಸಿಗೆ ಬಂದಿರೋ 3 ಜನ ಹೆಣ್ಮಕ್ಳು ಬೇರೆ ಆ ಮನೇಲಿದ್ದಾರೆ. ಅವ್ರಿಗೆ ನಾನೊಬ್ಬ ಕಾವಲ್ಗಾರ ಆಗಿದ್ದೀನಿ. ಅವ್ರು ಬೇಡ ಅಂತ ಹೇಳಿದ್ರೆ, ನೋಡಿ ಮೇಡಮ್, ನಾನ್ ಹೇಳೋದಿಲ್ಲ, ಅವ್ರಿಗೆ ತುಂಬಾ ತೊಂದರೆ ಆಗೋದಂತ ಗ್ಯಾರಂಟಿ. ಸ್ಟಾಪ್ ಇಟ್. ಮಕ್ಳನ್ನ ನೋಡ್ಕೊಳಕ್ಕೆ ಅವ್ರ ಪೇರೆಂಟ್ಸ್ ಇದ್ದಾರೆ. ಅದ್ ಸ್ಟೇಟ್ ಪೊಲೀಸ್ ಡ್ಯೂಟಿ ಏನಲ್ಲ. 24 ಗಂಟೆ ಒಳಗೆ ನೀವು ಆ ಮನೆನ ಖಾಲಿ ಮಾಡಬೇಕು. ಇಟ್ಸ್ ಅನ್ ಆರ್ಡರ್ ಫ್ರಮ್ ಸಬ್ ಕಲೆಕ್ಟರ್. ತುಂಬಾ ಉಪಕಾರ ಆಯ್ತಮ್ಮ. ರಾಘವ, ಏ ರಾಘವ. ಏನ್ ಸರ್? ಯಾರೋ ಸಬ್ ಕಲೆಕ್ಟರ್ ಬಂದಿದ್ ಯಾರೋ ನೋಡ್ಲಿಲ್ಲ ಸರ್. ಆದ್ರೆ ಒಂದು ಹೆಂಗ್ಸು. ಯಾರಾದ್ರೆ ನನ್ಗೇನು? ಇವ್ರು ಹೇಳಿದ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ನಾನೇನು ಇವ್ರ ಮನೆ ಆಳ? ನಾನು ಯಾರು ಗೊತ್ತಲ್ವಾ? ಇನ್ಸ್ಪೆಕ್ಟರ್. ನಾನೇನ್ ಕಾನ್ಸ್ಟೇಬಲ್ ಆಗ ಹೇಳ್ದೆ. ಏನ್ ಮಾಡ್ಬೇಕು ಅಂತ ಹೇಳಿ? ಎಲ್ಲಾದ್ರೂ ಒಂದು ಬೋಗಿಕೋ ರೆಂಟ್ಗೋ ಒಂದು ಮನೆ ನೋಡಯ್ಯ ಬೇಗ ಪ್ಲೀಸ್. 24 ಗಂಟೆ ಒಳಗೆ ನಾನು ಯಾರು ಅಂತ ತೋರಿಸ್ತೀನಿ. ಅವಳಿಗೆ ಯಾರು ಅಂತ ತೋರಿಸ್ತೀನಿ. ಅಲ್ಲ ಸರ್, ನೀವ್ ಯಾರ ಮಗ ಅಂತ ಹೇಳಿ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಸುಮ್ನೆ ಹೋಗಯ್ಯ. ಸರಿ, ನಾನು ಯಾರೋ ಒಬ್ರು ಮಗ ಅಂತ ಅಲ್ಲಿ ಹೇಳಲೇಬೇಕಲ್ವಾ? ದೇವ್ರೆ. ಸರ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಹೊರಡೋಣ ಸರ್. ಏಯ್, ಯಜಮಾನ್ರನ್ನ ಭೇಟಿ ಮಾಡಿ ಟಾಟಾ ಹೇಳ್ದೇನೆ ಹೇಗ್ ಹೋಗೋದು? ಅಯ್ಯೋ ದೇವ್ರಿ, ಏನಾಗತ್ತೋ ಏನೋ. ಬಂದ್ರು ನೋಡು ಯಜಮಾನ್ರು. ತಗೊಳ್ಳಿ. ಹೆಂಗ್ ಬರ್ತಾ ಇದ್ದಾನೆ ನೋಡು. ಯಜಮಾನ್ರಿಗೆ ಮೇಲ್ನವರು ತುಂಬಾ ಕಾಂಟ್ಯಾಕ್ಟ್ ಇದ್ದಾರೆ ಅನ್ಸುತ್ತೆ. ಮೇಲಿಂದ ಆರ್ಡರ್ ಮಾಡಿಸಿದ್ರಲ್ಲ, ಲೇಡಿಗೂ ನಿಮ್ಗೂ ಏನ್ ಸಂಬಂಧ? ಅದೇ ಆ ಸಬ್ ಕಲೆಕ್ಟರ್. ಮಂಡ್ಯದಲ್ಲಿ ಆ ಸಬ್ ಕಲೆಕ್ಟರ್ ಮನೆ ಪಕ್ಕದ್ದೇ ನಮ್ಮ ಮನೆ ಆಗಿತ್ತು. ಅವಳೇನ್ ಹೇಳಿದ್ಲು ಗೊತ್ತಾ? 24 ಗಂಟೆ ಒಳಗೆ ಮನೆನ ಖಾಲಿ ಮಾಡುವಂತ. ನನ್ನೇ ನಾಯಿ ಅನ್ಕೊಂಡಿದ್ದಾಳ. ಅವಳ ಹತ್ರ ಹೋಗಿ ಹೇಳು, ನಾನು 12 ಗಂಟೆ ಒಳಗಡೆ ಮನೆ ಖಾಲಿ ಮಾಡಿದೀನಿ ಅಂತ. ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಸರ್. ದೊಡ್ಡವಳು ಆಚೆ ಹೋಗಕ್ಕಾಗ್ತಿಲ್ಲ. ಏನು ದೊಡ್ಡವಳು ಆಚೆ ಹೋಗಲ್ಲ? ಅಲ್ಲ ಸರ್, ಅವಳ ಮದ್ವೆ ಬಗ್ಗೆ ಹೆತ್ತವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಸರ್. ಹೆತ್ತವಳು ಅಮ್ಮ ತಾನೆ, ಅಪ್ಪನ್ಗೇನ್ ಕೆಲ್ಸ? ಸುಮ್ನೆ ಓಡಾಡತ್ತಾನೆ. ಇಲ್ಲಿ ನೋಡು, ನಾನೀಗ ಹೋಗ್ತಾ ಇದ್ದೀನಿ. ಒಂದ್ ಮಾತ್ ಜ್ಞಾಪಕ ಇಟ್ಕೋ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಧವ್ ಸರ್ಕಲ್ ಅಲ್ಲೇ ಈ ಮನೆ ಇದೆ. ಸರಿತಾ, ಸವಿತಾ, ಸಂಗೀತ. ಮದ್ವೆ ತುಂಬಾ